ಇವತ್ತು ಉತ್ತರ ಕರ್ನಾಟಕದ ರುಚಿಕರವಾದಂತಹ ಒಂದು ಅನ್ನದ ಬಗ್ಗೆ ಮಾಡ್ತಾ ಇದ್ದೀನಿ. ಇದು ಬಿರಂಜಿ ರೈಸ್. ಮಾಮೂಲಿ ಗೀ ರೈಸು, ಫ್ರೈಡ್ ರೈಸು, ಪಲಾವು, ಬಿರಿಯಾನಿ ಇದೆಲ್ಲ ಮಾಡಿರ್ತೀವಲ್ಲ, ತುಂಬ ಡಿಫ್ರೆಂಟ್ ಆಗಿದೆ ಇದು. ಉತ್ತರ ಕರ್ನಾಟಕದ ಊಟಕ್ಕೆ ಹೋದಾಗ ನನಗೆ ಬಡಿಸಿದ್ರು, ರೆಸಿಪಿಯನ್ನು ತಿಳಿದು ಕಲಿತು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದನ್ನು ಮಾಡಲಿಕ್ಕೆ ನಾನು 1 ಕಪ್ಪಿನಷ್ಟು ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ. 250 ml ಕಪ್ಪಿದು. ಮತ್ತು 1 ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿ, ನಾವು ಊಟಕ್ಕೆ ಯೂಸ್ ಮಾಡುವಂತಹ ಅಕ್ಕಿ. ಈ ರೀತಿ ಕಾಂಬಿನೇಷನ್ ಮಾಡಿ ಹಾಕಿದರೆ ಅದು ಮುದ್ದೆ ಆಗೋದಿಲ್ಲ, ಬಿಡಿ ಬಿಡಿಯಾಗಿ ಬರುತ್ತೆ, ಚೆನ್ನಾಗಾಗತ್ತೆ. ಹಾಗಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಇನ್ನೊಂದು 20 ನಿಮಿಷ ನೆನೆಸಿಟ್ಕೊಳ್ಳಿ. ನೆನೆಸಿ ಮಾಡೋದ್ರಿಂದ ಚೆನ್ನಾಗಾಗತ್ತೆ. ಹಾಗಾಗಿ ಈಗ ಈ ಬಿರಂಜಿ ರೈಸ್ಗೆ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಇದೇ ತುಂಬ ಸ್ಪೆಷಲ್. ಇದರಲ್ಲಿ 1 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಚಮಚದಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕಾಳು ಮೆಣಸು, ನಾನು ಬಿಳಿ ಕಾಳು ಮೆಣಸು ಹಾಕಿದ್ದೇನೆ. ಮರಾಠಿ ಮೊಗ್ಗು ಮತ್ತು ದೊಡ್ಡ ಏಲಕ್ಕಿ ಅಂತ ಹೇಳ್ತಾರಲ್ಲ ಅದು, ಒಂದು ಅನಾನಸ್ ಹೂವು, ಮತ್ತು ಒಂದು 3 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ತುಂಡಿನಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. 2 ಕಪ್ ಅಕ್ಕಿಗೆ ಎಷ್ಟು ಮಸಾಲೆ ಬೇಕೋ ಅಷ್ಟೇ ನಾನಿಲ್ಲಿ ಮಾಡಿದ್ದೇನೆ. ಇದನ್ನು ನೀವು ಜಾಸ್ತಿ ಬೇಕಾದರೂ ಮಾಡಿ ಇಟ್ಕೊಳ್ಬೋದು. ಬೇರೆ ಸಾಂಬಾರಿಗೆ, ಬಾಜಿಗಳಿಗೆಲ್ಲ ಯೂಸ್ ಮಾಡ್ಬೋದು, ಚೆನ್ನಾಗಾಗತ್ತೆ. ನೋಡಿ, ಇದು ಒಳ್ಳೆ ಪರಿಮಳ ಬರಬೇಕು, ಹಾಗಂತ ತುಂಬ ಕರಟಿಸೋದು ಬೇಡ. ಬಿಸಿ ಆದಮೇಲೆ ಚೆನ್ನಾಗಿ ಹುರ್ಕೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಈ ಥರ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಈ ಅನ್ನ ಮಾಡಲಿಕ್ಕೆ ಎಣ್ಣೆ, ತುಪ್ಪ ಯಾವುದನ್ನು ಯೂಸ್ ಮಾಡಲ್ಲ. ಇದನ್ನು ಮಾಡಲಿಕ್ಕೆ ಹಾಕೋದು ಬೆಣ್ಣೆ. ಇಲ್ಲೊಂದು 1/4 ಕಪ್ಪಿನಷ್ಟು ಬೆಣ್ಣೆ ಹಾಕಿದ್ದೇನೆ. ಬೆಣ್ಣೆ ಹಾಕಿದ್ರೇ ಚೆನ್ನಾಗಾಗೋದು ಇದು. ಇದಕ್ಕೆ ಬೆಣ್ಣೆನೇ ಹಾಕ್ಕೊಂಡು ಮಾಡಿ. ಬೆಣ್ಣೆ ಕರಗಿದ ನಂತರ ಗೋಡಂಬಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊಂಬಣ್ಣ ಬರೋ ತನಕ ಗೋಡಂಬಿಯನ್ನು ಹುರ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ ಹಾಗೆ ಮಾಡೋ ವಿಧಾನ ಸಹ ಸ್ವಲ್ಪ ಬೇರೆ ಇದೆ. ನಾವೆಲ್ಲ ಮಾಮೂಲಿ ಮಾಡುವಂತಹ ಪಲಾವ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತೀವಲ್ಲ, ಅದೆಲ್ಲ ಇಲ್ಲಿ ಹಾಕೋದು ಇಲ್ಲ. ಇದಕ್ಕೆ ಬೆಳ್ಳುಳ್ಳಿಯನ್ನು ಸಹ ಹಾಕ್ತಾರೆ, ಆದರೆ ಇಡಿಯಾಗೆ ಹಾಕೋದು. 1 ಪಲಾವ್ ಎಲೆ ಹಾಕಿದ್ದೇನೆ, 2 ಏಲಕ್ಕಿಯನ್ನು ಸೇರಿಸಿ ಉಟ್ಬಿಟ್ಟು ಅದನ್ನು ಸಹ ಒಳ್ಳೆ ಪರಿಮಳ ಬರೋ ತನಕ ಬೆಣ್ಣೆಯಲ್ಲಿ ಹುರ್ಕೋಬೇಕು. ನಂತರ ಇದಕ್ಕೆ ಬಿಡಿಸಿದಂತಹ ನಾಟಿ ಬೆಳ್ಳುಳ್ಳಿ 2 ಗಡ್ಡೆ, ಚಿಕ್ಕದು 2 ಗಡ್ಡೆ ಬೆಳ್ಳುಳ್ಳಿಯನ್ನು, ನಾಟಿ ಬೆಳ್ಳುಳ್ಳಿ ತೊಗೊಳ್ಳಿ, ಆದಷ್ಟು ಸಣ್ಣದಾಗಿರುವಂಥದ್ದು, ದೊಡ್ಡದು ಬೇಡ. ಸಿಪ್ಪೆ ತೆಗೆದು ಅದನ್ನು ಸಹ ಬೆಣ್ಣೆಯಲ್ಲಿ ಹುರಿದು ಹೆಚ್ಚಿದಂತಹ 1 ಈರುಳ್ಳಿಯನ್ನು ಸೇರಿಸಿ ಅದನ್ನು ಹುರ್ಕೊಳ್ತಾ ಇದ್ದೇನೆ. ಖಾರಕ್ಕೆ ಒಂದು 3-4 ಹಸಿಮೆಣಸು, ಇದಷ್ಟು ಖಾರ ಇಲ್ಲ ಹಾಗಾಗಿ 4 ಹಾಕಿದ್ದೇನೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಎಲ್ಲದನ್ನು ಬೆಣ್ಣೆಯಲ್ಲಿ ಹುರ್ಕೋಬೇಕು. ನಂತರ ಇದಕ್ಕೆ ನಾವು ನೆನೆಸಿದಂತಹ ಅಕ್ಕಿಯಲ್ಲಿ ಪೂರ್ತಿ ನೀರನ್ನು ಬಸಿದು ಅಕ್ಕಿಯನ್ನು ಮಾತ್ರ ಹಾಕ್ಕೊಳ್ಳೋದು. ಮಾಡಿದಂತಹ ಮಸಾಲೆ ಪುಡಿಯನ್ನು ಸೇರಿಸೋದು. ಇದನ್ನು ಇವಾಗ ಚೆನ್ನಾಗಿ ಬೆಣ್ಣೆಯಲ್ಲಿ 1 ನಿಮಿಷ ಹುರ್ಕೊಳ್ಳಿ. ನಿಧಾನಕ್ಕೆ ಹುರಿರಿ. ಯಾಕೆ ಗೊತ್ತಾ, ಅಕ್ಕಿಯನ್ನು ನೆನೆಸಿರ್ತೀವಲ್ವ, ಪುಡಿ ಆಗಿಬಿಡತ್ತೆ. ಹಾಗಾಗಿ ಮತ್ತು ಇದಕ್ಕೆ ಯಾವುದೇ ತರಕಾರಿ ಹಾಕಲ್ಲ. ಈರುಳ್ಳಿ ಮತ್ತು ಹಸಿಮೆಣಸು ಬಿಟ್ಟರೆ ಮತ್ತು ಇನ್ಯಾವ ಸಹ ತರಕಾರಿ ಹಾಕೋದಿಲ್ಲ. ತುಂಬ ಡಿಫ್ರೆಂಟಾಗಿರುತ್ತೆ. ಒಂದು ಒಳ್ಳೆ ಮಸಾಲೆ ಪರಿಮಳದೊಂದಿಗೆ ಇರುತ್ತೆ. ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ. ನಾನು 2 ಕಪ್ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದಕ್ಕೆ 3 ಕಪ್ಪಿನಷ್ಟು ನೀರು ಹಾಕೋತಾ ಇದ್ದೀನಿ. ನೆನೆಸಿರೋದ್ರಿಂದ ನೀರು ಕಡಿಮೆ ಸಾಕಾಗುತ್ತೆ. ಇದು ಉದುರುದ್ರಾಗಿರಬೇಕು, ಹಾಗಂತ ತುಂಬ ಗಟ್ಟಿಯ ಕಾಳು ಥರ ಇರಬಾರ್ದು. ಮೆದುವಾಗಿ ಬೆಂದಿರಬೇಕು, ಆದರೆ ಉದುರುದ್ರಾಗಿರಬೇಕು. ಆವಾಗಲೇ ಇದು ರುಚಿ ಬರೋದು. 3 ಕಪ್ಪಿನಷ್ಟು ನೀರನ್ನು ಹಾಕಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋದು. ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋದು. ಹಾಕಿದ ತಕ್ಷಣವೇ ಲಿಡನ್ನು ಕ್ಲೋಸ್ ಮಾಡಿ. ನೀರನ್ನು ಹಾಕಿದ ತಕ್ಷಣವೇ ಲಿಡನ್ನು ಕ್ಲೋಸ್ ಮಾಡಿಬಿಡಬೇಡಿ. ಅದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಲಿ. ನಾವೀಗ ಹಾಕಿರೋಂತಹ ಅಕ್ಕಿ ಕುದ್ದು ಮೇಲ್ಭಾಗಕ್ಕೆ ಬರುತ್ತೆ. ಆವಾಗ ಲಿಡನ್ನು ಕ್ಲೋಸ್ ಮಾಡಿದ್ರೆ ಒಂದು ಕಡೆ ಮಸಾಲೆ, ಒಂದು ಕಡೆ ಅನ್ನ, ಈ ರೀತಿ ಆಗಲ್ಲ. ಎಲ್ಲದೂ ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗಿರುತ್ತೆ. ನೋಡಿ, ಚೆನ್ನಾಗಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಚೆನ್ನಾಗಿ ಕುದೀತಾ ಇದೆ. ನೋಡಿ, ಹಾಕಿರೋ ಅಕ್ಕಿ ಕುದ್ದು ಮೇಲ್ ಬಂದಿದೆ. ಇಷ್ಟಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಮಧ್ಯಮ ಉರಿಯಲ್ಲಿ, ತುಂಬ ಜೋರು ಉರಿಯೋಲ್ಲ, ತುಂಬ ಸಣ್ಣ ಉರಿಯೋಲ್ಲ. 1 ವಿಷಲ್ ಹೊಡೆಸ್ಕೊಂಡು ತೆಗೆದ್ರೆ ಒಳ್ಳೆ ರುಚಿಯಾಗಿರುವಂತಹ ಘಮಘಮಿಸುವಂತಹ ಬಿರಂಜಿ ರೈಸ್ ತಯಾರಾಗುತ್ತೆ. ರುಚಿ ನೋಡಿಲ್ಲದೆ ಇರೋರಿಗೆ ಅಯ್ಯೋ ತುಂಬ ಇಷ್ಟ ಆಗುತ್ತೆ, ಏನೋ ಹೊಸ ರುಚಿ ಅಂತ ಅನಿಸುತ್ತೆ. ನಾನು ಅಂದ್ಕೊಂಡೆ ಯಾಕಪ್ಪ ನಾನು ಇಷ್ಟು ದಿನ ಇದನ್ನು ಮಾಡಲೇ ಇಲ್ಲ ಅಂತ. ನೋಡಿ, ತಳ ಸಹ ಹಿಡ್ದಿಲ್ಲ, ಎಷ್ಟು ಚೆನ್ನಾಗಿ ಉದುರುದ್ರಾಗಿದೆ. ಆದರೆ ಅನ್ನ ಮೆದುವಾಗಿ ಚೆನ್ನಾಗಿ ಬೆಂದಿದೆ. ಈ ಬಿರಂಜಿ ರೈಸನ್ನು ನೀವು ದಾಲ್ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು. ಬಟ್ ಇದನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಸರ್ವ್ ಮಾಡೋದು ಬದನೆಕಾಯಿ ಎಣ್ಗಾಯಿ ಜೊತೆ. ಸೊ ನಾನು ಎಣ್ಣೆಗಾಯಿ ಬದನೆಕಾಯಿ ಮಾಡಿದ್ದೆ, ಅದ್ರ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ, ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೇನೆ ಮತ್ತೊಂದು ರುಚಿಯಾದ ಅಡುಗೆ.